ಓಯ್ ಹಲೋ, ಹಾಯ್. ನಮಸ್ಕಾರ ಸ್ನೇಹಿತರೆ. ಸೊ ಇಷ್ಟೊತ್ತಿಗೆ ನೀವು ಹೆಸರು ನೋಡಿ ಗೊತ್ತಾಗಿರ್ಬೇಕನ್ಸುತ್ತೆ. ಸೊ ನಮ್ಮ ಇಟಲಿಯ ಅಧ್ಯಾಯನ ಮುಗಿಸಿ ಇವಾಗ ನಾವು ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಈ ಸಲ ಯಾವ ದೇಶ ಅಂತ ನಾವು ಫಸ್ಟೇ ಹೇಳಲ್ಲ. ಆಬ್ವಿಯಸ್ಲಿ ಫ್ಯೂ ಸೆಕೆಂಡ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ. ಸೊ ಬಟ್ ಒಂದೇ ಒಂದು ಹೇಳ್ತೀನಿ ಅಂದರೆ, ಈ ದೇಶ ಜಗತ್ತಿಗೆ ಅತಿ ಶ್ರೀಮಂತವಾದ ದೇಶ ಅಂತ ಕರೀತಾರೆ ಆ್ಯಂಡ್ ಅದು ಅಫಿಷಿಯಲ್ ಆಗಿ ಅನ್ಸ್ಕೊಂಡಿದೆ ಕೂಡ. ಬಟ್ ಅಷ್ಟೇ ಹೇಳೋಕ್ಕಾಗೋದು. ಮಿಕ್ಕಿದ್ದೆಲ್ಲ ಅಲ್ಲಿ ಲ್ಯಾಂಡ್ ಆದಮೇಲೆ ಡೈರೆಕ್ಟಾಗಿ ನಾವೇ ನೋಡೋಣ ಎಲ್ಲೂ ಹೋಗ್ತಿದ್ದೀವಿ ಅಂತ. ಸೊ ವೆಲ್ಕಮ್ ಟು ಅನದರ್ ಬ್ಲಾಗ್ ನನ್ನ ಕಡೆಯಿಂದ, ನೈನ ಕಡೆಯಿಂದ. ಆ್ಯಂಡ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ. ಸೊ ಫೈನಲ್ ಆಗಿ ಆ ಶ್ರೀಮಂತ ದೇಶ ಅಂತ ಏನು ಹೇಳ್ತಿದ್ವಿ ಅದು ಕಾಲಿಟ್ಟಾಯಿತು. ಬಟ್ ನಮ್ಮ ದುರಾದೃಷ್ಟಕ್ಕೆ ಇವತ್ತು ಮಳೆ ಹೊಡಿತಿದೆ ಇಲ್ಲಿ. ಸೊ ನಾನಂತೂ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಟ್ಲೀಸ್ಟ್ ಮೋಡ ಇದ್ರೂ ಚೆನ್ನಾಗಿದೆ ನೋಡ್ಬೋದು ಅಂತ. ಬಟ್ ಬೆಳಗ್ಗೆಯಿಂದ ತುಂಬ ಮಳೆ ಇದೆ. ವೆದರ್ ಫೋರ್ಕಾಸ್ಟ್ ನೋಡಿದರೆ ತೋರಿಸ್ತಿದೆ ಇನ್ನು 1 ಅವರಲ್ಲಿ ನಿಂತಂತೆ. ಬಟ್ ನೋಡೋಣ. ಬಟ್ ಎನಿವೇಸ್, ಇಲ್ಲಿಗೆ ಬಂದಿದ್ದೀವಿ. ಆ ಶ್ರೀಮಂತ ದೇಶ ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ. ವೆಲ್ಕಮ್ ಟು ಲುಕ್ಸಂಬರ್ಗ್. ಸೊ ಇವತ್ತು ಇಲ್ಲಿ 1 ಡೇ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಬಟ್ ಅಷ್ಟು ಕಾಟ ಕೊಡೋಷ್ಟು ಮಳೆ ಇಲ್ಲ, ಚಿಕ್ಕದಾಗಿ ಬರ್ತಿದೆ. ಬಟ್ ಸ್ಟಿಲ್ ನಾವೇನೇನು ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ, ಕವರ್ ಮಾಡೋಕ್ಕೆ ಪ್ಲೇಸಸ್ನ ಕವರ್ ಮಾಡ್ತೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಪ್ಲೇಸ್ಗೆ ಹೋಗಬೇಕಿತ್ತು, ಬಟ್ ಇನ್ನೊಂದು ನ್ಯಾರೋ ಲೇನ್ ನೋಡಿದ್ವಿ. ಆ ನ್ಯಾರೋ ಲೇನಲ್ಲಿ ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮನೆಗಳು ಹಾಗೂ ಸುತ್ತಲೂ ಸರೌಂಡಿಂಗ್ಸ್ ಎಲ್ಲ. ಸೊ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಈಗ ಬಂದಿದ್ದೀವಿ. ಸೊ ಫಸ್ಟ್ ಪ್ಲೇಸ್ಗೆ ಹೋಗ್ತೀವಿ, ಅಲ್ಲಿ ನೋಡಿಕೊಂಡು ಆದಷ್ಟು ಬೇಗ ನೋಡಿಕೊಂಡು ಆಮೇಲೆ ಒನ್ ಆಫ್ಟರ್ ದಿ ಅದರ್ ನಿಮಗೂ ನೋಡ್ಸ್ಕೊಂಡು ಹೋಗ್ತೀನಿ. ಬಟ್ ಒನ್ ಸ್ಟೆಪ್ ಅಟ್ ಎ ಟೈಮ್, ಬನ್ನಿ ಹೋಗೋಣ. A few moments later. ಸೊ ಫೈನಲ್ ಆಗಿ ಇವಾಗ ನಮ್ಮ ಫಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಇದನ್ನು ವಿಯಾಡುಚ್ ಅಂತ ಕರೀತಾರೆ ಲಕ್ಸಂಬರ್ಗ್ ಸಿಟಿಯಲ್ಲಿ. ಸೊ ಬೇಸಿಕಲಿ ಇದೇನಂದರೆ ಫುಲ್ ಲುಕ್ಸಂಬರ್ಗ್ ಸಿಟಿದು ಫುಲ್ ಏರಿಯಲ್ ವ್ಯೂ ನೋಡ್ಬೋದು. ಹಾಗೂ ಈ ಲುಕ್ಸಂಬರ್ಗ್ ಸಿಟಿ ಏನಕ್ಕೆ ಫೇಮಸ್, ಸೊ ಇದು ಬೇಸಿಕಲಿ ಇದ್ರದ್ದು ಬ್ಯೂಟಿ ಹಾಗೂ ಇಲ್ಲಿರೋ ಆರ್ಕಿಟೆಕ್ಚರ್ಗೆ ತುಂಬ ಫೇಮಸ್ ಆಗಿದೆ. ಸೊ ಇಲ್ಲಿಂದ ನಿಂತ್ಕೊಂಡು ನೀವು ಆ ಬ್ರಿಡ್ಜ್ ವ್ಯೂನ ನೋಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಬ್ರಿಡ್ಜ್ ಮೇಲೆ ಹೋಗಿ ಸೊ ನೀವು ಒಂದು ಏರಿಯಲ್ ವ್ಯೂನ ತಗೋಬೋದು. ಅಲ್ಲಿ ತನಕ ಹೋಗಿಲ್ಲ ಇನ್ನೂ ನಾವು. ಸೊ ಅಲ್ಲಿಗೆ ಹೋಗ್ತೀವಿ. ಸೊ ದಿಸ್ ಈಸ್ ಜಸ್ಟ್ ಒಂದು ಬ್ರಿಡ್ಜ್ದ ಒಂದು ಔಟ್ಫ್ರೇಮ್, ಒಂದು ಔಟ್ಲುಕ್. ಸೊ ಬೇಸಿಕಲಿ ನಾನೇನಕ್ಕೆ ಲುಕ್ಸಂಬರ್ಗ್ ಸಿಟಿ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳಿದೆ ಅಂದರೆ, ದಟ್ ಈಸ್ ಬಿಕಾಸ್ ನೀವು ಒಂದು ಕಂಟ್ರಿನ ರಿಚ್ ಹೌದು ಅಲ್ವೋ ಅಂತ 2 ಕಾಂಟೆಕ್ಸ್ಟ್ ಮೇಲೆ ಹೇಳ್ಬೋದು. 2 ಕಾಂಟೆಕ್ಸ್ಟ್ನ ನೀವು ಕನ್ಸಿಡರ್ ಮಾಡ್ಬೋದು. ಒಂದು ಬಂದು ಅದ್ರದ್ದು ಟ್ರೇಡ್ ಹೆಂಗೆ ನಡೀತಿದೆ ಆ್ಯಂಡ್ ಟ್ರೇಡಿಂದ ಅದ್ರದ್ದು ಇನ್ಕಮ್ ಔಟ್ಕಮ್ ಹೆಂಗಿದೆ ಅಂತ. ಇನ್ನೊಂದು ಬಂದು ಅದರದ್ದು GDP ಪರ್ ಕ್ಯಾಪಿಟಾ ಎಷ್ಟಿದೆ, ಆ GDPಯಿಂದ ಅದ್ರದ್ದು ಎಕಾನಮಿ ಹೆಂಗೆ ಬೆಳೀತಿದೆ ಅಂತ. ಸೊ GDP ಪರ್ ಕ್ಯಾಪಿಟಾನ ಕನ್ಸಿಡರ್ ಮಾಡಿದರೆ ಲುಕ್ಸಂಬರ್ಗ್ ರಿಚೆಸ್ಟ್ ಇನ್ ದ ವರ್ಲ್ಡ್ ಅಂತ ಅನ್ಸ್ಕೊಳುತ್ತೆ. ಯಾಕಂದರೆ ಇಲ್ಲಿ ಟ್ಯಾಕ್ಸ್ ಓವರ್ಕಮ್ ಆಗೋದಾಗಲಿ, ಇಲ್ಲ ಇಲ್ಲಿಂದ ಇನ್ಕಮ್ ಇಂಟ್ರೆಸ್ಟ್ ಆಗಲಿ ಎಲ್ಲ ನೋಡಿಕೊಂಡ್ರೆ ತುಂಬ ಸೆಟಲ್ಡ್ ಆಗಿ ಕಾಣಿಸುತ್ತೆ ಕಂಟ್ರಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮಗೆ ಯಾವುದು
ಅನಾನುಕೂಲತೆಗೆ ಏನೂ ತೊಂದರೆ ಇಲ್ಲ. ಸೊ ಆ ಥರ ನೋಡಿಕೊಂಡ್ರೆ ನೀವು ಲಕ್ಸಂಬರ್ಗ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಇರೋರಿಗೆ ಇಲ್ಲಿ ಲೋಕಲ್ ಐಟ್ಸ್ಗೆ ಲಿಟ್ರಲಿ ಟ್ಯಾಕ್ಸ್ ಫ್ರೀ ಆ್ಯಂಡ್ ಆಲ್ಸೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀ. ಸೊ ಅಲ್ಲೇ ಹೇಳ್ಬೋದು ನೀವು ಕಂಟ್ರಿ ಯಾವ ರೀತಿ ಇನ್ಕಮಲ್ಲಿ ಫೈನಾನ್ಷಿಯಲಿ ಸೆಟ್ಲ್ ಆಗಿದೆ ಅಂತ. ಸೊ ಫೈನಲಿ ಪಾಯಿಂಟಿಗೆ ಬಂದ್ವಿ. ಸೊ ನೀವು ಅಲ್ಲಿ ಏನು ನೋಡ್ತಿದ್ದೀರಾ, ಅಲ್ಲಿ ಒಂದು ಸ್ಟ್ರಿಪ್ ಆಫ್ ಲೈನ್ ಕಾಣ್ತಿದೆ. ಸೊ ಅಲ್ಲಿ ಬಂದು ನಾವು ಅವಾಗೇ ನಿಂತ್ಕೊಂಡು ಮಾತಾಡಿದ್ದು ಅಲ್ಲಿಂದ ಈ ಬ್ರಿಡ್ಜ್ ಹತ್ಕೊಂಡ್ಬಂದಿದ್ದು. ಬಟ್ ನಮಗೆ ಕಾಣಿಸ್ತಿದ್ದು ಅಲ್ಲಿ ಒಂದು ಬ್ರಿಡ್ಜ್ ಇದೆ ಅಲ್ಲ, ಸೊ ಆ ಬ್ರಿಡ್ಜ್ ಕಾಣಿಸ್ತಿದ್ದು. ಸೊ ಏರಿಯಲ್ ಪಾಯಿಂಟಿಗೆ ಬಂದ್ವಿ. ಸೊ ದಿಸ್ ಈಸ್ ಬೇಸಿಕಲಿ ಒನ್ ಆಫ್ ದ ರೆಸಿಡೆನ್ಷಿಯಲ್ ಏರಿಯಾಸ್ ಆಫ್ ಲಕ್ಸಂಬರ್ಗ್. ಆ್ಯಂಡ್ ಅದು ಒಂಥರ ಹಳೆ ಕ್ಯಾಸಲ್ ಅನಿಸುತ್ತೆ, ನಾಟ್ ಶ್ಯೂರ್. ಬಟ್ ಅಲ್ಲಿ ನೋಡಿದ್ರೆ ನಮಗೊಂದು IT ಪಾರ್ಕ್ ಕಾಣಿಸ್ತಾ ಇದೆ. ಸೊ ದಟ್ ಈಸ್ ದ ಮಾಡ್ರನ್ ಸಿಟಿ ಸೆಂಟರ್ ಲಕ್ಸಂಬರ್ಗ್ ಸಿಟಿಗೆ. ನೀವು ನೋಡ್ಬೋದು ಮೋಡ ಹೆಂಗೆ ಕಟ್ಕೊಂಡಿದೆ ಅಂತ. ನಿಜವಾಗ್ಲೂ ಸಮ್ ಡಿಸ್ಟ್ರೆಸ್ಸಿಂಗ್ ಫೀಲಿಂಗ್, ಬಟ್ ಇಟ್ಸ್ ಓಕೆ. ಈ ಕ್ಲೌಡಿ ಡೇ ಅಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಲಕ್ಸಂಬರ್ಗ್. ಓಕೆ, ಇವಾಗ ನಮ್ಮ ವಿಡಿಯೋಲ್ಲಿ ಅಪರೂಪಕ್ಕೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ನಯನ ಅವರೇ, ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಾ? ನೋಡಿದ್ವಿ, ಅಂದರೆ ಏನೋ ಒಂದು 20 ನಿಮಿಷ 30 ನಿಮಿಷ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ನೋಡಿದ್ರೆ ನಿಲ್ಲಂಗೆ ಕಾಣ್ತಿಲ್ಲ. ಫುಲ್ ಡೇ ಮಳೆ ಇದೆ ಅಂತ ತೋರಿಸ್ತಾ ಇದೆ. ಫುಲ್ ಡಿಸಪಾಯಿಂಟಿಂಗ್. ಬಟ್ ಸ್ಟಿಲ್ ನಿನಗೆ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ಬೋದು. ಕ್ಲೌಡಿ ಇದ್ರೂ ಓಕೆ, ಅಷ್ಟೊಂದು ನಾನು ಮಳೆ ಬಂದ್ರೂ ಏನು ಕಾಣಿಸ್ದೇ ಇರೋಷ್ಟೇನಿಲ್ಲ, ನೋಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಬಟ್ ಇಷ್ಟೊಂದು ಓಡಾಡಿಸ್ತೀನಿ ನಿನಗೆ, ಇಷ್ಟೊಂದು ಓಡಾಡಿಸ್ತಿದ್ದೀನಿ, ಒಂದು ದಿವಸ ಆದರೂ ನನ್ನ ಮೇಲೆ ಕೋಪ ಬಂದಿಲ್ವಾ? ಆ್ಯಕ್ಚುಲಿ ನನಗೂ ಓಡಾಡೋಕ್ಕೆ ಇಷ್ಟ, ಕೋಪ ನನಗೆ ಬರುತ್ತೆ. ನೋಡಲಿಕ್ಕೆ ಈ ಥರ ಹೊಸ ಹೊಸ ಪ್ಲೇಸಸ್ ಇತ್ತಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅದೇ ಪ್ಲೇಸಸ್ ಅಂದರೆ ಬೇಜಾರಾಗುತ್ತಾ. ಬಟ್ ಇದು ಓಕೆ, ಹೊಸ ಪ್ಲೇಸಸಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಲ್ಲಿ ನೋಡಿ ನೀರು. ಸೊ ಇಷ್ಟೊತ್ತು ಓಡಾಡಿ ಫೈನಲ್ ಆಗಿ ಊಟ ಮಾಡೋಣ ಅಂತ ಬಂದ್ವಿ. ಸೊ ನೀವೆಲ್ಲಿ ನೋಡ್ಬೋದು ಒಂದು ಸೌತ್ ಇಂಡಿಯನ್ ವೆಜಿಟೇರಿಯನ್ ಕ್ಯೂಸಿನೇ ಸಿಕ್ಕಿದೆ ನಮ್ಮ ಅದೃಷ್ಟಕ್ಕೆ. ಹಲೋ, ಏನು ಆರ್ಡರ್ ಮಾಡಿದ್ಯಾ? ನಾನು ಇವತ್ತು ಒಂದು ಗೋಬಿ ಮಂಚೂರಿ 65 ಅಲ್ಲ, ಒಂದು ಗೋಬಿ ಮಂಚೂರಿಯನ್ 65 ಆ್ಯಂಡ್ ಶೇಜ್ವಾನ್ ಫ್ರೈಡ್ ರೈಸ್. ಏನೋ ಎಲ್ಲ ಕಡೆ ಎಲ್ಲಿ ಹೋದ್ರೂ ಆ್ಯಕ್ಚುಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್ಸ್ ಇದಾವೆ ಇಲ್ಲಿ, ಎಷ್ಟೊಂದು ಅವೇ ಕಾಣಿಸ್ತಾ ಇದ್ವು. ಸೊ ಒಂದ್ಸತಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲೋದ್ರೂ ಇಂಡಿಯನ್ ರೆಸ್ಟೋರೆಂಟ್, ಯಾವುದೇ ಇಂಡಿಯನ್ ರೆಸ್ಟೋರೆಂಟಿಗೆ ಹೋದ್ರು ಕೊನೆಗೆ ಕತ್ರಿ ಬೀಳೋದು ಗಂಡಂಗೆ. ಅದು ಆಬ್ವಿಯಸ್. ಇವಾಗ ಇನ್ನೊಂದು ಗಮನಿಸಿದ್ರ ನೀವು, ಇನ್ನೇನು ಸೌತ್ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದು ಎಲ್ಲ ಚೈನೀಸ್ ಐಟಮ್ಸ್ ಆರ್ಡರ್ ಮಾಡಿದ್ದಾಳೆ. ಬಟ್ ನಾನು ಸೌತ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ತುಂಬ ಹೆವಿ ಆಗಿಬಿಡುತ್ತೆ ಅಂತೇಳಿ ನಾನು ದಾಲ್ ಮಖನಿ ಮಾಡಿದ್ದೀನಿ. ಬಟ್ ದಾಲ್ ಮಖನಿ ನಾರ್ತ್ ಇಂಡಿಯನ್, ಸೊ ಸುಮ್ಮನೆ ಸೌತ್ ಇಂಡಿಯನ್ ಉಳ್ಕೊಂಡ್ಬಂದ್ವಿ. ನಾವೇನೋ ಅಂದ್ಕೊಂಡು ಬಂದ್ವಿ ಸೌತ್ ಇಂಡಿಯನ್ ತಿನ್ನೋಣ ಅಂತ, ಬಟ್ ನಡೆಯೋಕ್ಕಾಗಲ್ಲ. ಆ್ಯಂಡ್ ತುಂಬ ಜಾಸ್ತಿ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಏನು ಸಿಕ್ಕಿದ್ರು ಪಂಚಾಮೃತ ಅಷ್ಟೇ. ಇಲ್ಲ, ಫ್ರೈಡ್ ರೈಸ್ ಏನಾದರೂ ಕಿಚಕ್ ಕೊಡ್ತಾರ, ಗೋಬಿ ಕೊಡೋದಲ್ಲ, ಭಾಡೆ ಏನಂದೆ ಇನ್ನೊಂದ್ಸಲ ಭಾಡೆ ಯಾವ ಇವೆಲ್ಲ. ಸೊ ಸ್ನೇಹಿತರೆ, ಇವಾಗ ನಾವು ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಿದ್ದೀವಿ. ಇದನ್ನು ಒಂದು ಮೆಮೋರಿಯಲ್ ಅಂತಲೇ ಹೇಳ್ಬೋದು.
ಸೊ ನಾವಿವಾಗ ಹೋಗ್ತಾ ಇರೋ ಜಾಗ ವರ್ಲ್ಡ್ ವಾರ್ 2 ಅಥವಾ 2ನೇ ಮಹಾಯುದ್ಧಕ್ಕೆ ರಿಲೇಟ್ ಆಗಿರುವಂಥ ಜಾಗ. ಇಲ್ಲಿ ಸಾವಿರಾರು ಜನ US ಸೋಲ್ಜರ್ಸ್ ಸೈನಿಕರನ್ನು ಇಲ್ಲೇ ಸಮಾಧಿ ಮಾಡಿರುವಂಥ ಜಾಗ. ಸೊ ಗೊತ್ತಿರೋಂಗೆ ವರ್ಲ್ಡ್ ವಾರ್ 2 ಮೆಜಾರಿಟಿ ಆಫ್ ದ ವಾರ್ ಯುರೋಪಲ್ಲೇ ನಡೆದಿದ್ದು. ಆವಾಗ US ಕೂಡ ವಾರಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ಇಲ್ಲಿ ಆವಾಗಿನ ಜರ್ಮನ್ ನಾಜಿ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಾಗ ಸೊ ಇಲ್ಲಿ ಸಾವಿರಾರು ಜನ ಈ ಲುಕ್ಸಂಬರ್ಗ್ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಅವ್ರನ್ನೆಲ್ಲ ಇಲ್ಲೇ ಉಣಿಸಿ ಅವ್ರದ್ದು ಅಂತ್ಯಕ್ರಿಯೆ ಮಾಡಿ ಇಲ್ಲಿ ಮೆಮೋರಿಯಲ್ ಆಗಿ ಇದು ಮಾಡಿದ್ದಾರೆ. ಸೊ ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ನೋಡೋಣ. ಸೊ ಇದು ಮೋಸ್ಟ್ಲಿ ಇಲ್ಲ, ಆ್ಯಕ್ಚುಲಿ ಇದು ಇಲ್ಲಿ ಬರಿಯಾದಂಥ ಎಲ್ಲ US ಆರ್ಮಿ ಫೋರ್ಸಸ್ ಹಾಗೂ ಏರ್ ಫೋರ್ಸಸ್ ಸ್ಟಾಫ್ ಪರ್ಸ್ನಲ್ಲು. ಅಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ರು ಎಸ್ಟಿಮೇಷನ್ ಪ್ರಕಾರ ಇಲ್ಲಿ 8,000 to some 10,000 ಬರಿಯಲ್ಸ್ ಇದ್ದಾವೆ. ಬಟ್ ಇದು ಜಸ್ಟ್ ಲುಕ್ಸಂಬರ್ಗಲ್ಲಿ ಮಾತ್ರ, ಲುಕ್ಸಂಬರ್ಗ್ ಸಿಟಿ ಮಾತ್ರ. ಸೊ ಇಲ್ಲಿ ಇಷ್ಟು ಮಾತ್ರ. ಬೇರೆ ಕಡೆ ಬೆಲ್ಜಿಯಮಲ್ಲಿ ಕೆಲವು ಕಡೆ ಇದೆ, ಆ್ಯಂಡ್ ನೆದರ್ಲ್ಯಾಂಡ್ಸ್ ಹೋದರೆ ಕೆಲವು ಕಡೆ ಇದೆ, ಆ್ಯಂಡ್ ಜರ್ಮನಿಯಲ್ಲಿ ಸಿಕ್ಕಾಪಟ್ಟೆ ಇದೆ. ನಮ್ಗೆ ಅಲ್ಲಿ ತನಕ ಎಷ್ಟು ದೂರ ಕಾಣಿಸ್ತಿದೆ ಅಲ್ಲ, ಅಷ್ಟು ದೂರನೂ ಬರೀ ಈ ಥರ ಬರಿಯಲ್ಸೇ ಇರೋದು. ಆ್ಯಂಡ್ ಸ್ಕ್ವೇರ್ ಫೀಟಲ್ಲಿ ನೋಡಿದ್ರೆ ಆ ಎಂಡಿಂದ ಈ ಎಂಡ್ ಮತ್ತು ಇಲ್ಲಿಯೂ ಅಷ್ಟೇ, ಅಷ್ಟು ದೂರ ನೋಡಿದ್ರು ಬರೀ ಬರಿಯಲ್ಸೆ. ಆ್ಯಂಡ್ ಈ ಕಡೆನೂ ಅಷ್ಟೇ, ಬರೀ ಈ ಕಡೆ ಒಂದೇ ಅಲ್ಲ, ಇಲ್ಲೂ ನೋಡಿದ್ರೆ ಇಲ್ಲೂ ಸಿಕ್ಕಾಬಟ್ಟೆ ಬರಿಯಲ್ಸ್ ಇದೆ. ಐ ಮೀನ್ ನಾನೇನು ಪರ್ಸ್ನಲಿ ನನಗೆ ಇವಾಗ ಏನು ಬರ್ತಿರೋದು ಥಾಟ್ ಅಂದರೆ, ಸ್ಕೂಲ್ಸಲ್ಲಿ ಕಾಲೇಜಸಲ್ಲೆಲ್ಲ ಓದಿರ್ತೀವಿ ಲೈಕ್ ವರ್ಲ್ಡ್ ವಾರ್ 2 ಏನು, ಅದು ಜಗತ್ತಿಗೆ ದೊಡ್ಡ ವಾರು, ಎಷ್ಟೊಂದು ಕಂಟ್ರೀಸ್ ಇನ್ವಾಲ್ವ್ ಆಗಿತ್ತು. ಬಟ್ ಈ ಜಾಗಕ್ಕೆ ಬಂದು ನೋಡಿದ್ರೆ ಅನಿಸುತ್ತೆ, ಇಷ್ಟು ಜನ ತಮ್ಮ ಪ್ರಾಣವನ್ನು ಕೊಟ್ಟು ಒಂದು ತಮ್ಮ ದೇಶಕ್ಕಾಗಿ ಇಷ್ಟು ಜನ ಸತ್ತು ಇವಾಗ ಇಲ್ಲಿ ಮೆಮೋರಿಯಲ್ ಆಗಿ ಉಳ್ಕೊಂಡಿದ್ದಾರೆ. ಇಷ್ಟು ಜನ ಲೈಕ್ ಒಂದು ಇಲ್ಲ ಇಬ್ಬರು ಸತ್ತರೇನೆ ಇಫ್ ದೇ ಆರ್ ಕ್ಲೋಸ್ ಟು ಅಸ್ ಒಂಥರ ಅನಿಸುತ್ತೆ. ಬಟ್ ಇಮ್ಯಾಜಿನ್ ಕ್ಲೋಸ್ ಟು ಮಿಲಿಯನ್ಸ್ ಇಷ್ಟು ಜನ ಸತ್ತಿದ್ದಾರೆ ಅಂದರೆ ಸಮಥಿಂಗ್ ಹ್ಯಾಸ್ ಟು ಬಿ ದೇರ್. ಆ್ಯಂಡ್ ಇವಾಗಿನ ಕಾಲದಲ್ಲೆಲ್ಲ ವರ್ಲ್ಡ್ ವಾರ್ ಆಗಲಿ ಯಾವ ದೇಶ ಸ್ಟ್ರಾಂಗ್ ಅಂತೆಲ್ಲ ಹೇಳ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ಸ್ ದ ಕೇಸ್. ಆ್ಯಂಡ್ ಇನ್ನೊಂದು ವರ್ಲ್ಡ್ ವಾರ್ ಅಂತ ನೋಡಿದ್ರೆ ನಮಗೆ ರಿಸಲ್ಟು ಈ ಥರನೇ ಕಾಣಿಸೋದು. ಆ್ಯಂಡ್ ಇನ್ನೊಂದೇನು ನಾವು ಗಮನಿಸಿದ ಇವಾಗ ಅಂದರೆ ಲೈಕ್ ಇವಾಗ ನೋಡ್ಬೋದು, ಪ್ರತಿ ಗ್ರೇವ್ ಮೇಲೆ, ಪ್ರತಿ ಸಮಾಧಿ ಮೇಲೇನೂ ಅವ್ರವ್ರದ್ದು ರೆಸ್ಪೆಕ್ಟಿವ್ ನೇಮ್ಸನ್ನು ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಸೋಲ್ಜರ್ನ ಬರೆಯಲಾಗಿದೆ, ಮ್ಯಾಕ್ಸಿ ಜೆ ಹ್ಯಾರಿಸ್ ಅಂತ. ಸೊ ಅದೇ ಥರ ಎಲ್ಲ ಗ್ರೇವ್ ಮೇಲೆ ಅವ್ರವ್ರದ್ದು ರೆಸ್ಪೆಕ್ಟಿವ್ ನೇಮ್ಸನ್ನು ಹಾಕಿದ್ದಾರೆ. ಸೊ ಇನ್ ಜನರಲ್ ಏನಂದರೆ ಯಾರನ್ನೂ ಮರ್ತಿಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಎ ಕಾಮನ್ ಮೆಮೋರಿಯಲ್. ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಸೋಲ್ಜರ್ನ ರೆಸ್ಪೆಕ್ಟ್ ಮಾಡಿ ಅವ್ರ ಹೆಸರನ್ನು ಕೆತ್ತಿ, ಸೊ ದೇ ಹ್ಯಾವ್ ಬೀನ್ ಬರೀಡ್ ಹಿಯರ್. ಸೊ ಇವಾಗ ಏನು ನೋಡ್ತಿದ್ದೀವಿ, ಇದು ಮೇನ್ ಬರಿಯಲ್ಲು ಇಲ್ಲಿ. ಸೊ ಅಲ್ಲೆಲ್ಲ ನೋಡಿದ್ರೆ ಆ್ಯಕ್ಚುಲಾಗಿ ಎಲ್ಲ ಸೋಲ್ಜರ್ಸು ಇದ್ದಾರೆ. ಸೊ ಇಲ್ಲಿ US ಒನ್ ಆಫ್ ದ ಫೇಮಸ್ ಜನರಲ್ಸ್ ಆದ ಜಾರ್ಜ್ ಎಸ್ ಪ್ಯಾಟನ್ ಅವರ ಸಮಾಧಿ ಇದು. ಫಸ್ಟಲ್ಲಿ ನಾವೇನು ನೋಡಿದ್ವಿ ಸಮಾಧಿನ, ಅದು ಇದೆ. ನಾನು ಬ್ಯಾಕ್ ವೇವಿಂದ ತೆಗಿತಿರೋದು.
ಸೊ ಇವ್ರನ್ನ ಇಲ್ಲಿ ಟೆರೆಸ್ ಮೇಲೆ ಮೇನ್ ಬರೆಯಲಾಗಿ ಇಲ್ಲಿ ಸಮಾಧಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಅವ್ರ ಮುಂದೆ ಮಿಕ್ಕಿದ ಸೋಲ್ಜರ್ಸ್ನೆಲ್ಲ ಅಲ್ಲೆಲ್ಲ ಬರಿ ಮಾಡಿರೋದು. ಸೊ ಜಾರ್ಜ್ ಪ್ಯಾಟನ್ ಯಾಕೆ ಅಷ್ಟೊಂದು ಫೇಮಸ್, ಯಾಕೆ ಅಷ್ಟೊಂದು ಇನ್ಸ್ಪೈರಿಂಗ್ ಅಂದರೆ, ಸೊ ಜಾರ್ಜ್ ಪ್ಯಾಟನ್ ಬೇಸಿಕಲಿ ಹಿ ವಾಸ್ ಲೀಡಿಂಗ್ ದ 3rd US ಆರ್ಮಿ ಕಾಂಬ್ಯಾಟ್ World War II ಅಲ್ಲಿ. ಆ್ಯಂಡ್ ಅವರು ಇವಾಗಿನ ಮಾಡ್ರನ್ ಸೋಲ್ಜರ್ಸ್ಗೆ ಕೂಡ ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಆ್ಯಂಡ್ ಐಡಲ್ ಕೂಡ. ದ ಮೇನ್ ರೀಸನ್ ಬೀಯಿಂಗ್ ಅವ್ರದ್ದೊಂದು ಅಗ್ರೆಸಿವ್ ಟ್ಯಾಕ್ಟಿಕ್ಸ್ ಅನ್ನೋದಿತ್ತು. ಸೊ ಹಿ ವಾಸ್ ನಾಟ್ ಕೇರಿಂಗ್ ಫಾರ್ ಎನಿ ದ ಹೆಡ್ ಕ್ವಾರ್ಟರ್ಸ್ ಕಮ್ಯಾಂಡ್ಸ್ ಆರ್ ಹೈ ಕಮ್ಯಾಂಡ್ ರೂಲ್ಸ್ ಆರ್ ಎನಿಥಿಂಗ್. ಸೊ ಅವ್ರಿಗೆ ಅಗ್ರೆಸಿವ್ ಟ್ಯಾಕ್ಟಿಕ್ಸೇ ಅವ್ರನ್ನ ಇಷ್ಟೊಂದು ಅಚೀವ್ ಮಾಡಿಸಿರೋದು. ಆ್ಯಂಡ್ ಅವರ ಒಂದು ಮೈಂಡ್ಸೆಟ್ ಐಡಿಯಾಲಜೀಸಿಂದ ಅವರು ಸಿಕ್ಕಾಪಟ್ಟೆ ಅಚೀವ್ ಮಾಡಿದ್ದಾರೆ ಈವನ್ ಇನ್ World War II. ಸೊ ಹಿ ವಾಸ್ ದ ಒನ್ ಹೂ ಲೆಡ್ ದ ಸ್ಟ್ರಾಟಜಿ ಆಫ್ ದ ನಾರ್ಮ್ಯಾಂಡಿ ಬೀಚ್ ಇನ್ವೇಷನ್. ಸೊ ನೀವು ಯಾರಾದರೂ ಸೇವಿಂಗ್ ಪ್ರೈವೇಟ್ ರಿಯನ್ ನೋಡಿದರೆ ಅದರದ್ದು ಓಪನಿಂಗ್ ಶಾಟ್ ಬಂದು ನಾರ್ಮ್ಯಾಂಡಿ ಬೀಚ್. ಸೊ D-Day ಅಂತಾರೆ ಯೂಶ್ವಲಿ, ಅದು ದಟ್ ಈಸ್ ಫೇಮಸ್ಲಿ ಕಾಲ್ಡ್ ಆಸ್ D-Day. ಸೊ ಅದರಲ್ಲಿ ಅವರು ಸ್ಟ್ರಾಟಜಿ ಇವ್ರದ್ದೇ, ಆರ್ಕಿಟೆಕ್ಚರ್. ಆ್ಯಂಡ್ ದೆನ್ ಸೋಲ್ಜರ್ಸ್ ಇವ್ರ ಕೆಳಗೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷ್ನಲ್ ಆಗಿ ತುಂಬ ಮೋಟಿವೇಟೆಡ್ ಆಗಿದ್ದರು. ಆ್ಯಂಡ್ ಜರ್ಮನ್ ಡೌನ್ಫಾಲ್ಗೆ ಹೀ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್. ಸೊ ಈವನ್ ನಾವು ಅವ್ರನ್ನ ಅಷ್ಟು ಹೈ ರೇಟಿಂಗಲ್ಲಿರ್ತಾರೆ, ಹೀ ಈಸ್ ಹೈಲಿ ರೇಟೆಡ್. ಸೊ ದಟ್ಸ್ ಬೀಯಿಂಗ್ ದ ರೀಸನ್. ಆ್ಯಂಡ್ ಸೊ ಹೀ ಈಸ್ ಲೇಯಿಂಗ್ ದರ್, ಅಲ್ಲಿದ್ದಾರೆ, ರೆಸ್ಟ್ ಇನ್ ಪೀಸ್. ಆ್ಯಂಡ್ ಹಿಂಗೆ ಎಷ್ಟೊಂದು ಸೋಲ್ಜರ್ಸ್ಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಐ ಹೋಪ್ ಅಟ್ ಲೀಸ್ಟ್.